ಇದು ನೀಲಿ ಹೂವು ಖಾಲಿ ಹೃದಯ ಅಂತ ನನ್ನ 102ನೇ ಪುಸ್ತಕ ಮತ್ತು 22ನೇ ಕಾದಂಬರಿ. ಈ ಕಾದಂಬರಿ ಬೆಂಗಳೂರಿನಲ್ಲಿ ನಡೆಯುವಂಥ ಒಂದು ಪ್ರೇಮ ಕಥೆ ಇದೆ ಇದರಲ್ಲಿ. ಆ ಪ್ರೇಮ ಕಥೆಯ ಜೊತೆಗೆ ಕಾದಂಬರಿಯ ಬರೆಯುವ ಕಥನದ ಕ್ರಮ ಕೂಡ ಇದರಲ್ಲಿದೆ. ಅಂದರೆ ಒಂದು ಬೆಂಗಳೂರಿನಲ್ಲಿ ಒಬ್ಬ ಟ್ಯಾಕ್ಸಿ ಡ್ರೈವರು ಒಬ್ಬರು ಟೀಚರ್, ಎರಡು ಪಾತ್ರಗಳು ಮುಖ್ಯವಾಗಿ ಬರ್ತವೆ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ. ಒಂದು ಕ್ರೈಮ್ ಥ್ರಿಲ್ಲರು, ಒಬ್ಬ ಲವ್ ರೊಮ್ಯಾನ್ಸು, ಮತ್ತು ಅದಕ್ಕಿಂತ ಮುಖ್ಯವಾಗಿ ಒಂದು ಕಾದಂಬರಿಯನ್ನು ಕಟ್ಟುವ ಕ್ರಮ ಹೇಗಿರುತ್ತೆ, ಕಾದಂಬರಿ ಇವತ್ತು ಯಾಕೆ ಬರಿತೀವಿ, ಕಾದಂಬರಿ ಬರೆಯುವಾಗ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾದ ಸಂಗತಿಗಳೇನು, ಅಂದರೆ ಒಂದು ಮೆಟಾಫಿಕ್ಷನ್ ಅಂತ ಒಂದು ಫಾರ್ಮ್ಯಾಟ್ ಇದೆ. ಅಂದರೆ ಕಾದಂಬರಿ ಬರೆಯುವ ಕ್ರಮವನ್ನೇ ಕಾದಂಬರಿಯಾಗಿ ಕಟ್ಟುವುದು, ಅದನ್ನು ಈ ಕಾದಂಬರಿ ಮೂಲಕ ಮಾಡಿದ್ದೀನಿ ನಾನು. ಈ ಕಾದಂಬರಿ ನನ್ನದೇ ಒಂದು ಹಾಡಿದೆ, ನೀಲಿ ಹೂವು ಖಾಲಿ ಹೃದಯ ಅಂತ. ಅದರ ಸಾಲನ್ನಿಟ್ಟುಕೊಂಡು ಇದರ ಶೀರ್ಷಿಕೆಯನ್ನು ಕೊಟ್ಟಿದ್ದೀನಿ. ಅಂಕಿತ ಪುಸ್ತಕ ಇದನ್ನು ಪ್ರಕಾಶನ ಮಾಡಿದೆ. ಹಾಗೂ ಇದು ಬಹುಶಃ ಕತೆ ಬರೆಯೋರಿಗೆ, ಕಾದಂಬರಿ ಬರೆಯೋರಿಗೆ ಇಷ್ಟ ಆಗ್ಬೋದಂಥ ಪುಸ್ತಕ ಅಂತ ನನಗೆ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಓದಿ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ನನಗೆ ಪ್ರೇರಣೆ ಅಂತಿಲ್ಲ, ನಾನು ಬರಿತಾನೆ ಇರ್ತೀನಿ. ಕಂಟಿನ್ಯೂಸ್ ರೈಟರ್. ನನಗೆ ಸ್ಫೂರ್ತಿ ಅದೇನು ಬೇಕಾಗಿಲ್ಲ, ಸಮಯ ಸಿಕ್ಕಿದರೆ ಸಾಕು. ನಾನು ದಿನ ಬೆಳಿಗ್ಗೆ ಒಂದು 3 ಗಂಟೆ ಪುಸ್ತಕದ ಜೊತೆ ಕಳಿಸ್ತೀನಿ, ಅಂದರೆ ಪುಸ್ತಕದ ಜೊತೆ ಕಳಿತೀನಿ. ಒಂದು 2 ಗಂಟೆ ಓದೋದ್ರಲ್ಲಿ ಕಳಿತೀನಿ. ಅಂದರೆ ಸುಮಾರು 5 ಗಂಟೆಗಳನ್ನು ನಾನು ನಿದ್ರೆಯಿಂದ ಕಟ್ ಮಾಡಿ ಈ ಸಾಹಿತ್ಯಕ್ಕೆ ಅಂತ ಇಟ್ಟಿದ್ದೀನಿ. ಹೀಗಾಗಿ ನನಗೆ ದಿನ 1000 ಪದಗಳನ್ನು ಬರೆಯೋದ್ರಿಂದ ನಾನು ಪ್ರೇರಣೆ ಏನು ಬೇಕು ಅಂತ ನೋಡೋಲ್ಲ. ನನ್ನ ಸುತ್ತಾಟವೇ ನನಗೆ ಪ್ರೇರಣೆ. ಏನಾದಿದ್ದರೆ ನನ್ನ ಸುತ್ತಾಟವೇ ನನಗೆ ಪ್ರೇರಣೆ. ಏನಂದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಹೂವು ಇರುತ್ತೆ. ಹೂವು ಅಂದರೆ ಪ್ರೀತಿ. ಅದು ಬೇಗ ಬಾಡಿ ಹೋಗುತ್ತೆ, ಆಮೇಲೆ ಮನಸ್ಸು ಖಾಲಿಯಾಗಿಬಿಡುತ್ತೆ. ಆ ಹೂವನ್ನು ಮತ್ತೆ ಮತ್ತೆ ಅರಳಿಸಿಕೊಳ್ಳೋದು ಹೇಗೆ ಅಂತೇಳೋದು ಈ ಕಾದಂಬರಿಯ ವಸ್ತು. ಏನಿಲ್ಲ, ನಾನು ಹೇಳೋದು ಇವತ್ತು ನಿಮಗೆ ಓದುಗರಿಗೆ ಹಲವಾರು ಸಂಗತಿಗಳು ಆಕರ್ಷಣೆ ಇದ್ದಾವೆ. ಸಿನಿಮಾಗಳಿದ್ದಾವೆ, ರೀಲ್ಸ್ ಇದ್ದಾವೆ, ಮೊಬೈಲಲ್ಲೇ ನೋಡ್ಬೋದು. ಅದರ ಮಧ್ಯೆ ಓದನ್ನು ನೀವು ಸ್ವೀಕಾರ ಮಾಡಿದರೆ ಅದು ನಿಮಗೆ ಸಂತೋಷ ಕೊಡುತ್ತೆ ಅಂತ. ಆ ಸಂತೋಷವನ್ನು ಕಂಡುಕೊಳ್ಳೋದು ಭಾಳ ಕಷ್ಟ. ಈ ಮೊದಲನೇ ಸಲ ಏನು ಮಾಡಿದರೂ ಅದು ಭಾಳ ಕಷ್ಟ ಅನಿಸುತ್ತೆ. ವಾಕಿಂಗು ಫಾರ್ ಎಕ್ಸಾಂಪಲ್, ಯಾರು ಮಾಡ್ತಾರೆ ಅಂತ ಅನಿಸುತ್ತೆ. ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಯಾರು ಮಾಡ್ತಾರೆ ಅನಿಸುತ್ತೆ. ಬಟ್ ಒಂದು ರಿದಮ್ ಸಿಕ್ಬಿಟ್ರೆ ಅದು ಭಾಳ ಸುಲಭ ಆಗುತ್ತೆ. ಆ ರಿದಮನ್ನು ಪಡ್ಕೊಂಡು ಓದೋದಕ್ಕೆ ಶುರು ಮಾಡಿ ಅಂತೇಳಿ. ಕನ್ನಡದಲ್ಲಿ ಬಂದಷ್ಟು ಅದ್ಭುತವಾದ ಸಾಹಿತ್ಯ ಬಹುಶಃ ಭಾರತೀಯ ಯಾವ ಭಾಷೆಯಲ್ಲೂ ಬಂದಿಲ್ಲ. ಅಷ್ಟು ಲೇಖಕರಿದ್ದಾರೆ ಇಲ್ಲಿ, ಅಷ್ಟು ಪುಸ್ತಕಗಳಿದ್ದಾವೆ. ಓದಿ ಅಂತ ಹೇಳೋದು ನನ್ನ ವಿನಂತಿ. ಸರ್, ಹಿಂದಿನ ಪುಸ್ತಕಗಳಿಗೂ ನೀವು ಬರೆದಿರುವಂಥ ಹಿಂದಿನ ಪುಸ್ತಕಗಳಿಗೂ ಈಗ ಬರೆದಿರುವಂಥ ಏನು ಸರ್ ಭಿನ್ನ? ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಒಂದು ಕೃತಿಯಿಂದ ಮತ್ತೊಂದು ಕೃತಿಗೆ ಬಹಳ ಬದಲಾಗೋದು ಏನಂದರೆ ಲ್ಯಾಂಗ್ವೇಜು, ಭಾಷೆ ಬದಲಾಗ್ತಾ ಹೋಗುತ್ತೆ. ಆಮೇಲೆ ನೋಡುವ ದೃಷ್ಟಿಕೋನ ಬದಲಾಗ್ತಾ ಹೋಗುತ್ತೆ. ಆಗ ನಾನು ಯಂಗರ್ ಡೇಸಲ್ಲಿದ್ದೆ, ಈಗ ನಾನು ಮಾಗಿದ್ದೀನಿ. ಈಗ ಒಂದು ವಯಸ್ಸಿನ ಅಂತರದಿಂದಾಗಿ ನಾನು ನೋಡುವ ಕ್ರಮ ಎಲ್ಲ ಬದಲಾಗ್ತಾ ಹೋಗುತ್ತೆ. ಸ್ವಲ್ಪ ನಿಧಾನವಾಗಿ ಬಂದಿರುತ್ತೆ, ಸ್ವಲ್ಪ ವೇಗವಾಗಿ ಬಂದಿರುತ್ತೆ. ಈಗ ಹಲವು ಬದಲಾವಣೆಗಳಾಗಿರ್ತವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.